ಕಲ್ಯಾಣ್ ಅವರು ನಟಿಸಿರುವ ಹರಿಹರ ವೀರಮಲ್ಲು ಮೂವಿ ಒಂದು ಎಪಿಕ್ ಡ್ರಾಮಾಗೆ ಸೆಟ್ ಮಾಡಿತ್ತು. ತುಂಬಾ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಿತ್ತು. ಆದ್ರೆ ಈ ಮೂವಿ ಎಕ್ಸ್ಪೆಕ್ಟೇಷನ್ ಹೋಲ್ಡ್ ಮಾಡ್ತಾ ಅಥವಾ ಆಡಿಯನ್ಸ್ ಗೆ ಡಿಸಪಾಯಿಂಟ್ ಮಾಡ್ತಾ ಅಂತ ಈ ವಿಡಿಯೋನಲ್ಲಿ ರಿವ್ಯೂ ಮಾಡೋಣ. ಮೇನ್ ರೋಲ್ ನಲ್ಲಿ ಪವನ್ ಕಲ್ಯಾಣ್, ಬಾಬಿ ಡಿಯೋಲ್ ಹಾಗೂ ನಿಧಿ ಅಗರ್ವಾಲ್ ಅವರು ಮಾಡಿದ್ದಾರೆ. ಪ್ಲಾಟ್ ಬಗ್ಗೆ ಮಾತಾಡಿದ್ರೆ ಮೂವಿ ಸೆಟ್ ಆಗಿದೆ 1670s ಅಲ್ಲಿ ಮುಘಲ್ ಎಂಪರರ್ ಟೈಮ್ ಅಲ್ಲಿ, ಎಸ್ಪೆಷಲಿ ಔರಂಗಜೇಬ್ ಪೀರಿಯಡ್ ಅಲ್ಲಿ. ಆ ಸಮಯದಲ್ಲಿ ವೀರಬಂದಿ ಒಬ್ಬ ಡೈಮಂಡ್ ಗಳನ್ನ ಕದ್ದಿ ಬಡವರಿಗೆ ಸಹಾಯ ಮಾಡ್ತಿರ್ತಾನೆ. ಅದಾದ್ಮೇಲೆ ಒಂದ್ ಸಮಯದಲ್ಲಿ ಸಿಗಾಕೊಂತಾನೆ ಕಳ್ತನ ಮಾಡ್ಬೇಕಾರೆ. ಅದಾದ್ಮೇಲೆ ಅವ್ನಿಗೊಂದು ಟಾಸ್ಕ್ ವಹಿಸ್ತಾರೆ, ನೀನ್ ಹೋಗಿ ಕೊಯ್ನೂರ್ ಡೈಮಂಡ್ ನ ಕತ್ಕೊಂಡ್ ಬರ್ಬೇಕು, ಅದು ಯಾರ ಹತ್ರ ಇದೆ ಅಂತೆಲ್ಲ ಹೇಳ್ತಾರೆ. ಒಂದು ಎಪಿಕ್ ಡ್ರಾಮಾಗೆ ಸೆಟ್ ಮಾಡುತ್ತೆ ಸ್ಟೇಜ್. ಬಟ್ ಹೋಗ್ತಾ ಹೋಗ್ತಾ ಮೂವಿ ಖಂಡಿತವಾಗ್ಲೂ ಡಿಸಪಾಯಿಂಟ್ ಮಾಡುತ್ತೆ ನಿಮ್ಗೆ. ಫೈನಲ್ ವರ್ಡಿಕ್ಟ್ ಹೇಳೋದಾರೆ, ಹರಿಹರ ವೀರಮಲ್ಲು ಮೂವಿ ಮೇಲೆ ನಂಗಂತೂ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ನಾನಂತೂ ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ದೆ. ಬಟ್ ಈ ಮೂವಿ ನನಗೆ ಡಿಸಪಾಯಿಂಟ್ ಮಾಡ್ತು. ಸ್ಕ್ರೀನ್ ಪ್ಲೇ ಚೆನ್ನಾಗಿರಲ್ಲ, ಯಾವುದೇ ರೀತಿಯಾದ ಡೈರೆಕ್ಷನ್ ಇಟ್ಕೊಂಡು ಹೋಗಿಲ್ಲ. ಸುಮ್ನೆ ಅರ್ಧ ಗಂಟೆ ತೋರಿಸಬೇಕಾದ್ರೆ ಮೂವಿನ 2.5 ಗಂಟೆ ಮಾಡಿದ್ದಾರೆ. ಬಟ್ ಒಂದ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಏನಂದ್ರೆ ಪವನ್ ಕಲ್ಯಾಣ್ ಫ್ಯಾನ್ಸ್ ಗೆ ಈ ಮೂವಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ರನ್ನ ಎಷ್ಟೊಂದ್ ದಿನ ಆದ್ಮೇಲೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ, ಅದಕ್ಕೋಸ್ಕರ ಖುಷಿ ಆಗುತ್ತೆ.